शुद्धचैतन्यघनप्रदीपम् अध्यात्मविद्या प्रकटस्वरूपम् अमेयमायाहरणप्रतापम् अदृश्यानन्दगुरुस्मराम्यहम् मोक्षमार्गस्य नेतारम् नेतारं कर्मभोक्ताम् ज्ञातारां सर्वशास्त्राणां वन्दे बाबाख्य सद्गुरुं वन्दे बाबाख्य सद्गुरुं वन्दे बाबाख्य सद्गुरुं अनंतकोटि ब्रह्मांड नायकರು ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ನನ್ನ ಆರಾಧ್ಯ ಸದ್ಗುರುಗಳು ಸದ್ಗುರು ಬಾಬಾ ಮಹಾರಾಜರವರ ಪಾವನ ಸನ್ನಿಧಾನಕ್ಕೆ ಕೋಟಿ ನಮನಗಳನ್ನು ಸಲ್ಲಿಸಿ ಜಗದ್ಗುರುಗಳು ಪ್ರತಿ ಶಿವನ ಅವತಾರದಂತೆ ಖ್ಯಾತನಾಮರಾಗಿರ್ತಕ್ಕಂತಹ ಜಗದ್ಗುರು ಸಿದ್ಧಾರೂಢ ಅಪ್ಪಾಜಿ ಅವರ ಮಹಾ ಸನ್ನಿಧಾನಕ್ಕೆ ನಮನಗಳನ್ನು ಸಲ್ಲಿಸಿ ಜಗದ್ಗುರು ಗುರುನಾಥರೂಢರ ಮಹಾ ಸನ್ನಿಧಿಗೆ ಕೋಟಿ ನಮನಗಳನ್ನು ಸಲ್ಲಿಸಿ ಸುಕ್ಷೇತ್ರ ಗನಿವಾಡ ಗ್ರಾಮದ ಸಿದ್ಧಾರೂಢ ಜ್ಞಾನ ಮಂದಿರದ ವಾರ್ಷಿಕೋತ್ಸವ 4ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ದಿವ್ಯ ವೇದಿಕೆಯನ್ನು ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದಂತಹ ನಮ್ಮ ನಿಮ್ಮೆಲ್ಲರ ಮಾತನಾಡುವ ನಡೆದಾಡುವ ಜಗದ್ಗುರುಗಳೇ ಆಗಿರ್ತಕ್ಕಂತಹ ಶಿವಾನಂದ ಭಾರತಿ ಅಪ್ಪಾಜಿಯವರ ಮಹಾ ಸನ್ನಿಧಿಗೆ ಕೋಟಿ ನಮನಗಳನ್ನು ಸಲ್ಲಿಸಿ ನಮ್ಮ ಶ್ರೀಮಠದವರೇ ಅಧ್ಯಕ್ಷರು ಜಗದ್ಗುರು ಸಿದ್ಧಾರೂಢ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿ ಶನಿವೀರ ಮುಂಗರವಾಡಿ ಸರ್ ಅವರನ್ನೇ ಮೊದಲು ಮಾಡಿಕೊಂಡು ನಮ್ಮ ಶ್ರೀಮಠದವರೇ ಆಗಿರ್ತಕ್ಕಂತಹ ಗುರುಮೂರ್ತಿ ಗುರುವಾದ ಪರಮ ಶರಣರು ವಾಮನದೇವರ ಪಾವನ ಸನ್ನಿಧಿಗೆ, ಜ್ಞಾನಕುಟಿರ ಮಲ್ಲೇಶ್ವರ ಶರಣರ ಪಾವನ ಸನ್ನಿಧಿಗೆ, ಮಾತಾಜಿಯವರ ಸನ್ನಿಧಿಗೆ ಹಾಗೂ ರಾಮಣ್ಣ ಶರಣರವರ ಸನ್ನಿಧಿಗೆ ನಾನು ನಮನಗಳನ್ನು ಸಲ್ಲಿಸಿ ಭಜನಾ ಕಲಾವಿದರನ್ನೇ ಮೊದಲು ಮಾಡಿಕೊಂಡು ಸೇರಿದಂತಹ ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ನಮ್ಮ ಅವುಗಳು ಎಲ್ಲ ಅನ್ನ ಸಾಲ ಹೋಗಿ ಮನೆಯಾಗ ಮಾಡಿ ಬಂದ ಅಂತ ನನಗೆ ಅನಿಸ್ತಾ ಇದೆ. ನೀವು ಬಾಬಾ ಮಹಾರಾಜರ ಸಂಪ್ರದಾಯ ಅದೊಂದು ಬೇರೆ ಐತಿರುವ ನಿಮಗೆ ಹಂಗೆ ಹೇಳ್ತೀನಿ ನಾನು. ಅಲ್ಲಿ ಏನು ಮಾಡ್ತಾರಂತಂದ್ರೆ 7-8 ಗಂಟೆ ಸಮಯ ಹೇಳಿ 11ರವರೆಗೂ ವೇದಿಕೆ ಹತ್ತುವುದು ನಾವು ರೋಡ ನಮಗೈತಿ, ನಿಮಗಲ್ಲ. ಅಪ್ಪನವರ ಬಂದಿದ್ದಾರೆ, ಅವರ ದಿವ್ಯ ದರ್ಶನವನ್ನು ನಾವು ಹೆಂಗೆ ಪಡಿಬೇಕು ಅಂತ ಕೇಳಿದ್ರೆ ಕಣ್ಣ ತುಂಬುವರೆಗೂ ನಾವು ಪಡಿಬೇಕು, ಕಣ್ಣ ತುಂಬುವರೆಗೂ. ಯಾಕಂದ್ರೆ ನಮ್ಮ ಬಾಬಾ ಮಹಾರಾಜರು ಒಂದು ಮಾತನ್ನು ಹೇಳ್ತಿದ್ರು, ಹುಬ್ಬಳ್ಳಿಗೆ ಹೋದಾಗ ಬರೀ ಒಂದು ಮಾತನ್ನು ಆಡ್ತಿದ್ರು ಅವರು. ಅವ್ರ ಜೊತೆಗಿರುವ ಜನರಿಗೆ ಸಿದ್ಧಾರೂಢಪ್ಪನವರ ದರ್ಶನ ನಮಗಾಗಲಿಲ್ವೋ, ಈ ಹೆಣ್ಣು ಜೀವನ ಮುಕ್ತಾಗೋದು, ಸಿದ್ಧಾರೂಢನ ದರ್ಶನ ನಮಗಾಗಲಿಲ್ವೋ ಅಂತ ಹೊರಗುತ್ತಿರ್ಬೇಕಾದ್ರೆ ಶಾಂತಾಶ್ರಮದ ಶುಭಕಂಪನವ್ರು ಏನು ಮಾಡಿದ್ರಂದ್ರೆ ಅಪ್ಪರಿಯವರು ಬಸನಗೌಡ ಅಂತ ಕರೀತಿದ್ರು. ಸಿದ್ಧಾರೂಢಪ್ಪನವ್ರ ದರ್ಶನ ಆಗಿಲ್ಲ ಅಂತ ನೀ ಅನಗಾಡೋ, ನಿನಗೆ ಅವರ ಕರಗಮಲ ಸಂಜಾತರನ್ನ ನಿನಗೆ ವ್ಯಕ್ತಿ ಮಾಡಿಸ್ತೇನೆ ಬಾಯಿಗೆ ಅಂತ ಹೇಳಿ ಕರ್ಕೊಂಡು ಹೋಗಿ ಗುರುಪ್ರಪ್ಪನವರ ಏನ್ರಿ ಅವರ ದರ್ಶನವನ್ನ ಮಾಡಿಸಿದಾಗ ಬಹಳ ಹತ್ರ ಅಂತೀವ್ರಪ್ಪ, ಬಹಳ ಹತ್ರ ಅಂದ್ರು. ಇವತ್ತು ನನಗೆ ಸಿದ್ಧಾರೂಢ ಅಪ್ಪಾಜಿಯವರನ್ನ ನೋಡಿದಾಗ ಆಯ್ತು, ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಬಹಳ ಅರ್ಥವಂತ. ಅದಕ್ಕೆ ನಾವು ನೀವೆಲ್ಲರೂ ಏನಾಗ್ಯದಪ್ಪ ಅಂತಂದ್ರೆ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಮಹಾನ್ ಸನ್ನಿಧಿಯವರು ನಮ್ಮ ಬೆನವಾಡ ಗ್ರಾಮಕ್ಕೆ ಬಂದು ನಿಂತಿದಾರಂದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಓಡೋಡಿರೋರು ನಿಮ್ಗೆ ಏನಾಗ ಆಗೋದಿಲ್ಲ. ಅದಕ್ಕೆ ಇವತ್ತು ನಾವು ಏನನ್ನು ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಜಗದ್ಗುರು ಸಿದ್ಧಾರೂಢ ಅಪ್ಪಾಜಿಯವರ ಒಂದು ಸ್ಮರಣೆಯನ್ನು, ಅದೇ ಒಂದು ವಿಷಯವನ್ನು ಇಟ್ಟುಕೊಂಡು ಒಂದೆರಡು ನುಡಿಗಳನ್ನು ನಾನು ಹೇಳ್ತೀನಿ, ಸಮಯ ಆಗ್ಯದ. ಜಗದ್ಗುರು ಸಿದ್ಧಾರೂಢರು ಶಿವಾವತಾರಿ ಅಂತ ಎನಿಸಲು ಅದು ಹೆಂಗೆ ಒಂದು ಕಾರಣ ಹೆಂಗಾಯಿತು ಅಂತ ಕೇಳಿದ್ರೆ, ಓಂ ನಮಃ ಶಿವಾಯ ಅನ್ನುವ ಒಂದು ಮಹಾಮಂತ್ರವನ್ನ ಎಲ್ಲಿ ಸೀಮಿತರಿಟ್ಟಿದ್ರು ಅಂತ ಕೇಳಿದ್ರೆ, ನಾಡಿನ ಒಂದು ಶ್ರೇಷ್ಠ ಜನತೆಗೆ, ಅಧಿಕಾರಿಗಳಿಗೆ, ಜೊತೆಗೆ ರಾಜ ಮಹಾರಾಜರಿಗೆ, ಧರ್ಮದ ಮೇಲ್ಜಾತಿಯ ಜನರಿಗೆ ಮಾತ್ರ ಅದನ್ನು ಸೀಮಿತರನ್ನು ಇಟ್ಟು ನಾಮನಿಮೇಲವರ ಅಂದ್ರೆ ಏನು ಮಾಡ್ತಿದ್ರು ಅಂದ್ರೆ ನಾವೆಲ್ಲ
ಧರ್ಮದ ವಿರುದ್ಧವಾಗಿ ನಾವು ಮಾತಾಡ್ತೀವಿ ಅಂತ ಹೇಳಿ ನಮ್ಮನ್ನೆಲ್ಲರ ಜನರನ್ನ ಬಡದು ಇಡ್ತಿದ್ರು ಆ ಸಮಯದಲ್ಲಿ. ಆದ್ರೆ ಆ ಓಂ ನಮಃ ಶಿವಾಯ ಎನ್ನುವ ಒಂದು ಮಹಾಮಂತ್ರವನ್ನ ಮೇಲ್ಕುಂತು ನೋಡಿದ ಶಿವ ಏನನ್ನ ಅನ್ಕೊಂಡ ಅನ್ನೋ ಒಂದು ಭಾವನೆ ಅಂತಂದ್ರೆ, ಹುಟ್ಟಿಸಿರೋಣ ನಾನು ನನ್ನ ಜಪವನ್ನ ಸ್ಮರಣೆಯನ್ನ ಮಾಡಲಿಕ್ಕೆ ಬಂದಿ ಮಾಡ್ತಿರ್ತಕ್ಕಂತಹ ಎಲ್ಲ ಧರ್ಮ ಜಾತಿಗಳು, ಯಾಕಂದ್ರೆ ಅವಾಗ ಬಹಳಷ್ಟು ಸಾಂಪ್ರದಾಯಗಳಿದ್ವು, ಬಹಳಷ್ಟು ಧರ್ಮರಾಜರಿದ್ರು, ರಾಜ ಮಹಾರಾಜರಿದ್ರು. ಇದ್ರ ಎಲ್ಲವನ್ನ ಇನ್ನ ಮೀರಿ ಅದನ್ನ ಹೆಂಗೆ ಜನಕ್ಕೆ ತರೋಣ ಅಂತ ಹೇಳಿ ಜಗದ್ಗುರು ಸಿದ್ಧಾರೂಢರ ಒಂದು ಅವತಾರವನ್ನೇ ಕೊಟ್ಟು ಬರ್ತಾರೆ. ಕೊಟ್ಟು ಬಂದು ಏನು ಮಾಡ್ತಾರೆ ಅಂತ ಕೇಳಿದ್ರೆ, 6ನೇ ವರ್ಷದ ಒಂದು ಯುವ ಬಾಲಕನೇ ಆಗಿರ್ಬೇಕಾದ್ರೆ ತನ್ನ ಮನೆಯನ್ನೇ ಬಿಟ್ಟು ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಂಚಾರವನ್ನು ಮಾಡ್ತಾರೆ. ಸಂಚಾರವನ್ನು ಮಾಡ್ತಿರ್ಬೇಕಾದ್ರೆ ಹಂಗ ಮಾಡಲಿಲ್ಲಪ್ಪ ಅವರು. ಏನನ್ನ ಮಾಡಿದ್ರ ಅಂತಂದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವ. ನಮ್ಮ ಮನೇಶ್ವರಪ್ಪ ಭಾಳ ಚಂದ ಹೇಳಿದ್ರು, ಕ್ಷಣಕ್ಕೂ ಉಸಿರಿಗೂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಅಂದ ಆ ಮಹಾಮಂತ್ರವನ್ನ ಜನರ ಮಧ್ಯದಲ್ಲಿ ತರ್ತಾರೆ. ತರಬೇಕಾದ್ರೆ ಅದೊಂದು ಸಾಮಾನ್ಯ ಕೆಲಸವಾಗಿಲ್ಲ ಅವರಿಗೆ. ನಮ್ಮ ನಿಮ್ಮಂಥವರೆಲ್ಲ ಎಷ್ಟು ಕಷ್ಟಗಳನ್ನ ಕೊಟ್ಟರು ಅಂತಂದ್ರೆ, ಅಂಥದ್ದು ಒಂದು ಪರ್ಸೆಂಟ್ ಕಷ್ಟ ನಮಗಾದ್ರೆ ನಮಗೆ ಜೀವನವೇ ವಜ್ಜೆ ಆಗಿ ಹೋಗ್ತದೆ, ನಮಗೆ ಜೀವನನ ವಜ್ಜೆ ಆಗಿ ಹೋಗ್ತದ. ಅಂತ ಸಮಯದಲ್ಲಿ ಸದ್ಗುರು ಸಿದ್ಧಾರೂಢಪ್ಪನವರು ಮಹಾಮಂತ್ರವನ್ನ ನಮ್ಮ ನಿಮ್ಮೆಲ್ಲರ ನಡುವೆ ತಂದು ಇಟ್ಟದ ಮೇಲೆ ಏನು ಮಾಡ್ತಾರಪ್ಪ ಅಂತಂದ್ರೆ, ಅಹಂ ಬ್ರಹ್ಮಾಸ್ಮಿ ಎನ್ನುವ ಅದ್ವೈತ ವೇದಾಂತವನ್ನು ಆದಿಗುರು ಶಂಕರಾಚಾರ್ಯರು ಬಹಳ ಮೊದಲಿಗೆ ಹೇಳಿದ್ರು. ಅದು ಬೇರೆ ಮಾತು, ಅದು ಜನರ ಸಾರಿಗೆ ಬಂದೇ ಇರಲಿಲ್ಲ. ಹಾಗೆ ನಾನು ಹೇಳಿದ್ದಲ್ರಿ, ಎಲ್ಲ ಧರ್ಮಗಳು ಜಾತಿಗಳು ಏನನ್ನು ಮಾಡಿದ್ರು ಅಂತ ಅವರವರೇ ದೇವರವನ್ನ, ಅವರವರೇ ಜಾತಿಯ ಧರ್ಮದ ಒಂದು ದೈವವನ್ನ ಸ್ಥಾಪಿಸಿ ಅದನ್ನೇ ಮಾಡ್ತಿರ್ಬೇಕಾದ್ರೆ ಜಗದ್ಗುರು ಸಿದ್ಧಾರೂಢಪ್ಪನವರು ಅಹಂ ಬ್ರಹ್ಮಾಸ್ಮಿ, ನೀನೇ ಹರ, ನೀನೇ ಶಿವ ಅನ್ನುವ ಒಂದು ಮಾತನ್ನ ಭಕ್ತರಿಗೆ ಶಿವ 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 ಅಂತೇಳಿ ನಮ್ಮನ್ನು ಶಿವನಾಗಿ ಮಾಡಿದಂತಹ ಜಗದ್ಗುರು ಸಿದ್ಧಾರೂಢರು. ನಾವು ನೀವೆಲ್ಲ ಏನನ್ನು ಮಾಡಬೇಕಂತಂದ್ರೆ ಅವರು ನಾಮಸ್ಮರಣೆಯನ್ನು ಮಾಡಿದ್ರು ಸಾಕು. ನೀವು ಉಳಿದೆಲ್ಲ ಏನೋ ಮಾಡೋದು ನೀವು ಬೇಕಾಗಿಲ್ಲ. ಅಪ್ಪನವ್ರ ಕಂಡ ಕಷ್ಟ ಅದು ಬೇಡ, ಅವ್ರು ತಗೊಂಡಬಹುದು ಏನ್ರಿ. ನಮ್ಮ ನಿಮ್ಮೆಲ್ಲರಿಗೆ ಏನನ್ನು ಕೊಡ್ಬೋದು ಅಂದ್ರೆ ಒಂದು ಸುಂದರವಾದ ಜನ್ಮವನ್ನು ಕೊಡ್ತಾರ. ಈ ಜನ್ಮದಲ್ಲಿ ಸಾರ್ಥಕನಾಗುವ, ಮುಕ್ತನಾಗುವ ಒಂದು ಮಂತ್ರವನ್ನು ಕೊಡ್ತಾರೆ. ಇಂತಹ ಮಂತ್ರವನ್ನು ಕೊಟ್ಟ ಸದ್ಗುರುನಾಥನನ್ನ ನಾವು ನೀವು ನೆನೆಸಲಿಲ್ಲ ಅಂದ್ರೆ ಯಾರಪ್ಪ ನೆನೆಸೋರು? ನಮ್ಮ ಮರಾಠಿಗೂ ಒಂದು ಮಾತು ಐತಿ, ತ್ಯಾಜಿ ಖಾವಾವೆ ಪೋಳಿ ತ್ಯಾಜಿ ಹಿ ವಾಸವಾವೆ ಕಾಡಿ ಅಂತ ಹೇಳಿ. ಯಾರ ಮನೆ ಅನ್ನವನ್ನು ನೀ ತಿಂತಿ, ಇವತ್ತು ನಿನಗೆ ಬಹಳ ಹಸುವಾಗಿದೆ ಅನ್ಕೋ, ದೊಡ್ಡ ತ್ರಾಸ, ಹೊಟ್ಟೆಗೂ ಅನ್ನ ಬಿದ್ದಿಲ್ಲ ಅಂತ ಸಮಯದಲ್ಲಿ ಊರಿನಾಗ ಇನ್ನೊಬ್ಬ ಏನ್ ದಾನಿಗಳಲ್ಲ, ಇನ್ನೊಬ್ಬ ಶರಣ ಪ್ರಸಾದವನ್ನ ಮಾಡಿಸ್ತಾನೆ. ಆ ಪ್ರಸಾದವನ್ನ ಮಾಡಿಸಿದಾಗ ಬರಿಪ ಅಂತ ಎಲ್ಲರಿಗೂ ತನ್ನ ಪ್ರಸಾದ ಮಾಡಿಸಿದಾಗ ನೀನು ಹೋಗಿ ಹೋಗೋದು ಅನ್ನ ಸಿಕ್ಕರೆ ನೀ ಏನನ್ನ ಮಾಡ್ಬೇಕಂದ್ರೆ ಅವನ್ನ ನಿಂದಿಸೋದಲ್ಲ, ಈ ಜನ್ಮಕ್ಕಾಗಿ ಹೊಟ್ಟೆಗೆ ಒಂದು ಅನ್ನ ಸಿಕ್ಕದಂತ ಹೇಳಿದಾಗ ತ್ಯಾಜಿ ಖಾವಾವೆ ಪೋಳಿ, ಯಾರ ಮನೆ ಕೂತ ಅನ್ನವನ್ನು ತಿಂತೀಯೋ ಅವರದೇ ಜಯ ಅನ್ಕೋತ ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಅನ್ನವನ್ನೇ ಹೆಂಗೆ ಒಂದು ಪ್ರಸಾದವಾಗ್ತದೋ ಹಂಗ ಜನ್ಮದ ಉದ್ಧಾರಕ್ಕಾಗಿ ನಿರ್ಮಿತಗೊಂಡ ಒಂದು ಸಿದ್ಧಾರೂಢರ ಜನ್ಮ. ಅಂತಹ ಜನ್ಮದಲ್ಲಿ ಬೋಧಿಸಿದಂತಹ ಅದ್ವೈತ ಮಹಾಮಂತ್ರವನ್ನು ನಮ್ಮನ್ನೆಲ್ಲರಿಗೂ ಒಂದು ಉಳಿಸಿದಾರ. ಶ್ರೇಷ್ಠವಾದ ಜನ್ಮ. ಇದರಿಂದ ಮುಕ್ತಗೊಳ್ಳಲಿಕ್ಕೆ ಅವರು ಇಷ್ಟು ದೊಡ್ಡ ಒಂದು ಪರಿಶ್ರಮವನ್ನು ಹೊತ್ತಿದಾರ ಅಂತಂದ್ರೆ ಅವರನ್ನ ನೆನೆಸಲಿಲ್ಲ ಅಂದ್ರೆ ನಾವು ನೀವರು ಯಾರನ್ನ ಸ್ಮರಿಸುವುದು? ಬಹಳ ಕಷ್ಟವಾಗ್ತದೆ ಜನ್ಮ. ಅದಕ್ಕೆ ಏನನ್ನ ಮಾಡೋದಪ್ಪ ಅಂತ ಕೇಳಿದ್ರೆ ಅದ ಸಿದ್ಧಾರೂಢ ಬೈತಲ್ಲ, ಸಿದ್ಧಾರೂಢ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ. ನಿಮಗೆ ಹೋಳಿಗೆ ಬೇಕಾಗೈತೆ, ಬಟ್ಟಿ ಹೋಳಿಗೆ ಬೇಕಾಗೈತೆ ನಿಮಗೆ ಕಾಣ್ತದೆ. ಅವಾಜ ಬರವಾದ ನಿಮಗ, ಅವಾಜ ಬರವಾದ ನಿಮಗ. ಸಿದ್ಧಾರೂಢಪ್ಪನ ಜೋಳಿಗೆ
ದೇಶಕ್ಕೆ ಅಲ್ಲ ಹೋಳಿಗೆ ಅಂತಹ ಮಹಾತ್ಮನ ಒಂದು ಹೋಳಿಗೆಯನ್ನು ನಮ್ಮ ನಿಮ್ಮೆಲ್ಲರಿಗೂ ಕೊಟ್ಟಾಗ ಅವನನ್ನು ನೆನೆಯುವುದು ನಮ್ಮ ಕರ್ತವ್ಯವಾಗ್ತದೆ. ಅದಕ್ಕೆ ಇವತ್ತು ಮಹಾ ಸನ್ನಿಧಿಯವರು ನಮ್ಮ ನಿಮ್ಮೆಲ್ಲರನ್ನು ಪುನೀತ ಮಾಡಲು ಅವರ ಪ್ರದರ್ಶನ ಇನ್ನೂ ಕಾದಿಟ್ಟಿದ್ದಾರೆ. ಕೊನೆಗೆ ಒಂದು ಸಂದರ್ಭ ನಾನು ಹೇಳ್ತೀನಿ. ಅಪ್ಪನವ್ರು ನೋಡಿದಾಗೆಲ್ಲ ಒಂದು ಸಂದರ್ಭ ನನಗೆ ಬಹಳ ಜ್ಞಾಪಕ ಆಗ್ತದೆ. ನಾನು ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿ ಒಂದು 5 ವರ್ಷ ನಾನು ಸಾಲಿ ಕಲೆಯಾಗಿ ಇದ್ದಿರ್ಬೇಕಾದ್ರೆ ನಮ್ಮ ಅಪ್ಪವ್ರು ನಾನು ಕರ್ಕೊಂಡು ಹೋಗಾಕಂತೇಳಿ ಬೆಳಗಾವಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ರು. ಅಲ್ಲಿಂದ ಕರ್ಕೊಂಡು ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಅಪ್ಪನವ್ರ ಕಾಲ ಅವರು ಗೊತ್ತಾ ಹೇಳು. ಮೊದಲೊಂದು ಸ್ಕೋಡಾ ಗಾಡಿ ಇತ್ತು. ಎಲ್ಲರೂ ಸ್ಕೋಡಾ ಗಾಡಿ ನೆನಪು ಬೈದರು. ಆ ಗಾಡಿಯನ್ನು ನೋಡಿ ಅಪ್ಪನವ್ರು ಹೊಂಟಾಗಬೇಕು. ಬೆಳಿಗ್ಗೆ 7 ಗಂಟೆಗೆ ಸಿಕ್ಕೈತೆ ನನಗೆ ನಿಲ್ಲಿಸೋಣ ಅಂತೇಳಿ ಗಾಡಿ ತಲುಪಿಸಿದ್ರು. ಗಾಡಿ ತಲುಪಿಸಿದ ಮೇಲೆ ಅಪ್ಪನವ್ರು ಕೆಳಗೆ ಹೇಳಿದ್ರು. ಇವ್ರು ಹೋಗಿದ ತಕ್ಷಣ ನಮಸ್ಕಾರ ಮಾಡಿ ಪಕ್ಕಕ್ಕೆ ನಿಂತ ಮಾತಾಡಕತ್ತರು. ನಾನು ಹಂಗೆ ನಿಮ್ಮಂಗೆ ನಾವೆಲ್ಲ ಹುಡುಗರು ಅಷ್ಟ ಸಂಭವ ಮಾಡಿದವ್ರು ನನ್ನ ದೂರ ನಿಲ್ಲಿಸ್ಬಿಟ್ವಿ ನಾವು. ಆ ಮಧ್ಯದಲ್ಲಿ ಕೇಳಿದ್ರು, ನಮಸ್ಕಾರ ಮಾಡಿದೆ. ಹ್ಞೂ ಕಟ್ಕೊಂಡು ಮಾಡಿದ್ದೆ, ಬಾ ಇನ್ನೊಮ್ಮೆ ಮಾಡಿದೆ. ಹಂಗೆ ನಮಸ್ಕಾರ ಮಾಡಿದ್ದೆ. ಒಬ್ಬ ಸಾಧು ಸಂತರ ನೆರವೇರಿಸಲಿಕ್ಕಾಗ ಅವರಿಗೆ ನಮಸ್ಕಾರ ಅಲ್ಲ, ಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಅಂದರೆ ಹದಿನೆಲ್ಲ ನನಗೆ ಸಾಷ್ಟಾಂಗ 100 ಸಲ ಹಾಕಿಸಿದ್ದಾರೆ ಅಪ್ಪನವರು. ಏನ್ರಿ? ಯಾಕಂತಂದ್ರೆ ನಮ್ಮ ನಿಮ್ಮೆಲ್ಲರ ಜನ್ಮಕ್ಕೆ ನಮಗೆ ಸಿದ್ಧಾರೂಢಪ್ಪನವ್ರು ಯಾರಂತಂದ್ರೆ ಅದು ಶಿವಾನಂದ ಭಾರತಿ ಅಪ್ಪನ. ಆದ ಕಾರಣ 3 ಸಲ ಹಾದಿ ಮೇಲೆ ಸಾಷ್ಟಾಂಗ ನಮಸ್ಕಾರ. ಏನ್ರಿ? ಮೋಹ ಮಾಯೆಯಿಂದ ಬರೆದು ಒಂದೊಂದು ಸಿಕ್ಕಿರ್ತಕ್ಕಂತಹ ಒಂದು ನಾನ ಬಹಳ ವಿಚಿತ್ರ ಇರ್ತದ್ರಿ. ಈ ಹುಡುಗರದ್ದು ಇವ್ರಿಗೆ ಯಾರಿಗೆ ಅದ್ವೈತ ತಿಳಿದಿರಂಗಿಲ್ಲಲ್ಲ, ಇವ್ರಿಗೆ ಬಹಳ ಜನ ವಿಚಿತ್ರ ಇರ್ತದೆ. ನಾ ಯಾಕಾದ್ರೂ ಮಾಡಿದಾನ ಒಂದೇ ಅಂತ ಅನ್ನೋ ಒಂದು ಮಾತನ್ನಿಟ್ಟಿರ್ತ ಹಾಗಬೇಕಂದ್ರೆ ನನಗೆ ಹೇಳ್ತಿದ್ರು. ಒಬ್ಬ ಕ್ಯಾಲಿ ದರ್ಶಿದ ಒಂದು ಸಾಧುಗಳು ಯಾರಾದರೂ ಬಂದ್ರೆ ಅಂಥವ್ರಿಗೆ ನಮಸ್ಕಾರ ಮಾಡಬೇಕು. ಅವ್ರು ಬೇರೆಯವ್ರಿಗೆ ಯಾರಾದ್ರೂ ಅಂಥದ್ರಲ್ಲಿ ಸಾಧು ಶ್ರೇಷ್ಠರಲ್ಲಿ ನಮಗೆ ಬಂದು ನಿಂತಾರಂದ್ರೆ ನಿನಗೆ ಹಾರಾಟೇನು ಅನ್ನೋ ಒಂದು ಬಿರುಸು ಮಾತನ್ನ ನಮಗೆ ಹೇಳ್ತಿದ್ರು ಅಪ್ಪನವರು. ಅದಕ್ಕೆ ನಾವು ನೀವೆಲ್ಲ ಏನನ್ನು ಮಾಡೋಣ ಅಂತ ಕೇಳಿದ್ರೆ ಆ ಜಗದ್ಗುರು ಮಹಾ ಸನ್ನಿಧಿಯವರ ಒಂದು ನುಡಿಗಳನ್ನು ಕೇಳಿ ನಾವೆಲ್ಲರೂ ಪುನೀತರಾಗೋಣ ಅಂತ ಹೇಳ್ತಾರೆ. ಸಮಯಕ್ಕೆ ಬಹಳ ಮಹತ್ವತೆಯನ್ನು ಕೊಡ್ರೆ ತಾಯಿಯವರು ಈ ಎಲ್ಲ ವ್ಯವಸ್ಥೆಯನ್ನು ಶ್ರೀಮಠದಿಂದ ಅವರು ನಿಮ್ಮನ್ನು ಮಾಡಿರ್ತಾರಂದ್ರೆ 1 ತಾಸು ಬೇಗ ಬಂದು ಕೂಡಬೇಕು, 1 ತಾಸು ಜಲ್ದಿ ಬಂದು ಕೂಡಬೇಕು. ಆಗಲೇ ಹೇಳಿದ್ದಾರೆ, ಕಣ್ತುಂಬ ನೋಡ್ಬೇಕು ನಾವು ಜಗದ್ಗುರುಗಳನ್ನ, ಮಹಾ ಸನ್ನಿಧಿಯವರನ್ನ ನಾವು ಕಣ್ತುಂಬ ನೋಡಿದ್ರೆ ಮಾತ್ರ ಪುನೀತರಾಗ್ತಾರೆ. ಅದೇ ಒಂದು ವಿಚಾರ ನಾನು ಬಾಬಾ ಮಹಾರಾಜರನ್ನ ಮೊದಲಿಗೆ ಹೇಳಿದ್ದೆಲ್ಲ. ಗುರುನಾಥ ಅವರು ದರ್ಶನಕ್ಕೆ ಕರ್ಕೊಂಡು ಹೋದ್ರು ಅಂತ ಹೇಳಿ ಅದೊಂದು ದರ್ಶನ ಮಾಡಿ ಬಂದ ಮೇಲೆ ಅವ್ರಿಗೆ ಬಹಳವೇ ಮನಸ್ಸಿಗೆ ತೊಂದರೆ. ಒಂದಾದ್ರೂ ಕಾರ್ಯಕ್ರಮಕ್ಕೆ ನಾವು ಅವ್ರನ್ನ ಕಲಿಸ್ಬೇಕು ಅಂತ ಹೇಳಿ ನಮ್ಮ ಕಾದರ ಒಳ್ಳೆಯ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಅಲ್ಲಿ ದೇವಸ್ಥಾನದಲ್ಲಿ ಬಾಬಾ ಮಹಾರಾಜರ ಸುಪುತ್ರಿಯವರು ಇರ್ತಿದ್ರು. ಬಾಬಾ ಮಹಾರಾಜರ ಸುಪುತ್ರಿಯವರು ಅಲ್ಲೇ ಅವರ ಜನ್ಮವನ್ನು ತೆಗೆದು ಅಂತಹ ಒಂದು ಕಾರ್ಯಕ್ರಮದಲ್ಲಿ ಅಪ್ಪವ್ರನ್ನ ಕರೆಸ್ಬೇಕು, ಗುರುನಾಥ ಅವರನ್ನ ಕರೆಸ್ಕೊಂಡು ಬರಬೇಕು ಅಂತ ಹೇಳಿ ಸುಪುತ್ರಪ್ಪನವ್ರನ್ನ ಕರ್ಕೊಂಡು ಹೋಗಿ ಅಪ್ಪ ಹೇಳ್ತಾರೆ. ಕಾದರವಳ್ಳಿ ಶಿವಯೋಗೀಶ್ವರರು, ಬಾಬಾ ಮಹಾರಾಜರು, ಸುಪುತ್ರಪ್ಪನವರು ಎಲ್ಲರೂ ಕೂಡ್ಕೊಂಡು ಆ ಮಹಾ ಸನ್ನಿಧಿನ ಗುರುನಾಥ ಅವರನ್ನ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ದೊಡ್ಡ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ರು. ಅದಕ್ಕೆ ಅವೆಲ್ಲ ಹೇಗಾಗ್ತಾವಂದ್ರೆ ಗುರುಗಳು ನಮ್ಮ ನಿಮ್ಮೆಲ್ಲರ ಜೊತೆಗೆ ಇರುವವರೆಗೂ ಆಗ್ತಾವ. ಇಲ್ಲದ ಸಮಯದಲ್ಲಿ ತೊಡಗೋಕ್ಕಿಂತ ಹೆಚ್ಚಿಗೆ ಬಂದು ಕೂಡ್ರಿ ಅಂತ ಮಹಾತ್ಮರ ಒಂದು ಸನ್ನಿಧಾನದಲ್ಲಿ ನಿಮ್ಗೆ ಬರೀ ಬಂದು ಕೂಡ್ರೆ ನೀವು ಜನ್ಮ ಸಾರ್ಥಕ ಆಗ್ತದ ಅಂತ ಹೇಳ್ತಾ ನಾನು 1-2 ನುಡಿಗಳನ್ನ ನನ್ನ ಸದ್ಗುರುನಾಥನ ಪಾದಕ ಕೃಷ್ಣ ಮುಗಿಸ್ತೇನೆ. ಓಂ ಅನಂತ ವಂದನೆಗಳು. ಇನ್ನು ಮುಂದಿನ ಕಾರ್ಯಕ್ರಮ ಅಪ್ಪಾಜಿಯವರ ಆಶೀರ್ವಚನ ಕಾರ್ಯಕ್ರಮದ ಅಲಿಖಿತ ಪೂರ್ವದಲ್ಲಿ ಸಿದ್ಧಾರೂಢ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಚನ್ನವೀರ್ ಸರ್ ಮುಂಗರವಾಡಿ ಸರ್ ಅವರಿಗೆ ಶ್ರೀಮಠದ ಕಮಿಟಿ ವತಿಯಿಂದ ಒಂದು ಸತ್ಕಾರದ ತಾವೆಲ್ಲ ಕಮಿಟಿ ಸದಸ್ಯರು ಬೇಗನೆ ಬಂದು ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು. ಈ ವೇದಿಕೆ 4 ಜನ ಕಮಿಟಿ ಸದಸ್ಯರ ಲಕ್ಷ್ಮಣ ಕಾಕ ಬಂದಾಯಿ, ಶಿವ ಬಂದಾಯಿ, ಮಲಗೌಡ ಪಟ್ಲ